ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಇನ್ನು ನಮ್ಮ ಅತ್ತೆ ಮನೇಲಿ ಹಬ್ಬ ಏನಷ್ಟು ಜೋರಾಗಿ ಮಾಡಲ್ಲ, ಸಿಂಪಲ್ ಆಗಿ ಹಬ್ಬನೆಲ್ಲ ಮುಗಿಸ್ಕೊಂಡು ದೇವರಿಗೆ ನೈವೇದ್ಯ ಕೊಟ್ಕೊಂಡು ನಾವು ಕೂಡ ಇನ್ನು ಅಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಇನ್ನು ನಾವು ಅಮ್ಮ ಮನೆಗೆ ಹೋಗಿ ಒಂದು 9 ತಿಂಗಳ ಹತ್ರ ಆಗೋಗಿತ್ತು. ಸೊ ಹಾಗಾಗಿ ಇನ್ನು ನಾವು ಕೂಡ ಬಸ್ ಇಳಿದ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣ ವೆಯ್ಟ್ ಮಾಡ್ತಿದ್ರು ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ. ಇನ್ನು ನಾವು ಕೂಡ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ, ಇನ್ನು ನಮ್ಮ ಅಣ್ಣನ ಮಗಳು ಯಾವ ರೀತಿ ರಂಗೋಲಿ ಬಿಟ್ಟಿದ್ದಾಳೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ, ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಅದಾದಮೇಲೆ ನನ್ನ ನೋಡೋಕ್ಕೆ ಅಂತ ಹೇಳಿ ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ಅಕ್ಕ ಅಂತಲೇ ಹೇಳ್ಬೋದು, ಒಡ ಹುಟ್ಟಿಲ್ಲ ಅಷ್ಟೇ. ಅವಳು 30 ಕಿಲೋಮೀಟ್ರಿಂದ ಬಂದಿದ್ದಾಳೆ, ನಾನು ಬೆಂಗಳೂರಿಂದ ಬಂದಿದ್ದೀನಿ ಅಂತೇಳಿ. ನಿಜವಾಗ್ಲೂ ಈ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಅಕ್ಕ. ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಮತ್ತು ನಮ್ಮ ಆಶಿಕಾ ಇಬ್ಬರೂ ತೋಟಕ್ಕೆ ಹೋಗಿ ಬರೋಣ, ನಮ್ಮ ತೋಟಕ್ಕೆ ಅಂತ ಹೇಳಿ ಹೊರಟ್ವಿ. ಇನ್ನು ಅಲ್ಲಿ ಹಣ್ಣು ಕುಯ್ತಾ ಇದ್ರು. ಸೊ ಹಾಗಾಗಿ ಅವರಿಗೆ ಇವತ್ತು ಹಬ್ಬ ಇತ್ತಲ್ವಾ, ಊಟ ಕೊಟ್ಟೋಣ ಅಂತ ಹೋಗಿದ್ವಿ. ಇನ್ನು ಅಲ್ಲಿ ಹಣ್ಣು ನೋಡಿದ ತಕ್ಷಣ ನನಗಂತೂ ಫುಲ್ ಖುಷಿ ಆಯಿತು. ಇನ್ನು ಈ ತೋಟದಲ್ಲಿ ನನ್ನ ಮೆಮೊರೀಸ್ ಎಷ್ಟಿದೆ ಅಂದರೆ, ಮದುವೆಗೂ ಮುಂಚೆ ಹಣ್ಣು ಕುಯ್ಯೋಕ್ಕೆ ಪ್ರತಿಯೊಂದು ಕೆಲಸಕ್ಕೂ ತೋಟಕ್ಕೆ ಬರ್ತಿದ್ವಿ. ನಿಜವಾಗ್ಲೂ ಹಳೆ ಜೀವನನೇ ಚೆನ್ನಾಗಿತ್ತು ಅನ್ನಿಸ್ತಿದೆ. ನನಗಂತೂ ಆ ಲೈಫೇ ತುಂಬ ಚೆನ್ನಾಗಿತ್ತು. ಅದ್ರ ಬಗ್ಗೆನೇ ನಮ್ಮ ಅಣ್ಣನ ಮಗಳ ಹತ್ರ ಹೇಳ್ಕೊತಿದ್ದೆ, ಅವಳು ಕೂಡ ಅದನ್ನೇ ಹೇಳ್ತಿದ್ಲು. ಇನ್ನು ನಾನು ಕೂಡ ತುಂಬ ವರ್ಷಗಳೇ ಆಗಿತ್ತು. ಸೊ ಹಾಗಾಗಿ ಅಲ್ಲಿ ಹಣ್ಣೆಲ್ಲ ಕುಯ್ಕೊಂಡು, ಹಾಗೆ ನಾನು ಕುಯ್ಯೋದನ್ನ ನೋಡಿ ನನ್ನ ಹಸ್ಬೆಂಡು ಕೂಡ ಬಂದರು. ಹಣ್ಣೆಲ್ಲ ಕುಯ್ದು ಸ್ವಲ್ಪ ಹೊತ್ತು ಇದ್ದು, ಅದಾದಮೇಲೆ ಇನ್ನು ನಮ್ಮ ತೋಟದಲ್ಲೇ ಎಳ್ಳಿಕಾಯಿ, ನಿಂಬೆಹಣ್ಣು ಎಲ್ಲ ಬಿಟ್ಟಿತ್ತು. ಸೊ ಅದನ್ನೆಲ್ಲ ಕುಯ್ಕೊಂಡು ನಾನು ಮತ್ತು ಆಶಿಕಾ ಮತ್ತು ನಮ್ಮ ಮನೆಯವರು ಎಲ್ಲ ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಹೋಗಿ ಸ್ವಲ್ಪ ಊಟನೆಲ್ಲ ಮುಗಿಸ್ಕೊಂಡು, ಅದಾದಮೇಲೆ ಇನ್ನು ನನ್ನ ಮಗಳು ಎಳ್ಳು ಬೀರಬೇಕು ಸಂಜೆ ಅಂತ ಹೇಳಿದ್ಲು. ಸೊ ನಾನು ಪ್ಯಾಕೆಟ್ಸ್ ಏನೂ ತಂದಿರಲಿಲ್ಲ. ಸೊ ಹಾಗಾಗಿ ಮಲೆನಳ್ಳಿಗೆ ಹೋಗಿ ತರೋಣ ಅಂತ ಹೇಳಿ ನಾನು ಆಶಿಕಾ ಹೋಗಿದ್ವಿ. ಇನ್ನು ಅಲ್ಲಿ ನಮ್ಮ ಅತ್ತಿಗೆಗೆ ನಮ್ಮ ಬಂದಿರೋದು ಗೊತ್ತಿರಲಿಲ್ಲ. ಹೋಗಿ ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟೆ, ಅದಕ್ಕೆ ನಗ್ತಾಯಿದ್ರು. ಅವರೊಂದು ಮಲೆನಳ್ಳಿಲಿ ಶಾಪ್ ಓಪನ್ ಮಾಡಿದ್ದಾರೆ, ಟೈಲರಿಂಗ್ ಶಾಪು. ಚಿಕ್ಕದಾಗಿ ಪುಟ್ಟದಾಗಿ ತುಂಬಾ ಚೆನ್ನಾಗಿದೆ. ಇನ್ನು ನಮ್ಮ ಅಣ್ಣ ಅತ್ತಿಗೆದಿರ್ನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ನಮ್ಮ ನಾಯಿ ಮತ್ತು ಬೆಕ್ಕೆರಡು ಜಗಳ ಆಡ್ತಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಇನ್ನು ಸಂಜೆ ಬೀರಕ್ಕೆ ಅಂತ ಹೇಳಿ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡು ಅವ್ರ ಮಕ್ಕಳು ಎಲ್ಲ ಬಂದರು ಬೀರಕ್ಕೆ ಅಂತೇಳಿ. ಅದೇನೋ ಗೊತ್ತಿಲ್ಲ, ನಾನು ಈಗ ಊರಿಗೆ ಹೋಗ್ಬಿಟ್ರೆ ನನ್ನ ಕೆಲಸ, ನನ್ನ ವೀಡಿಯೋಸ್ ಎಲ್ಲ ಮಾಡಬೇಕು, ಅದೇನೂ ಜ್ಞಾನನೇ ಇರಲ್ಲ. ಮಕ್ಳುಗಳ ಜೊತೆ ಸೇರಿಕೊಂಡು ನಾನು ಕೂಡ ಮಕ್ಳು ಹಾಕ್ಕೊಂಡು ಅಲ್ಲೆಲ್ಲ ಹರಟೆ ಹೊಡ್ಕೊಂಡ್ವಿ. ಇನ್ನು ಮನೇಲಿ ಊರಲ್ಲಿ ಎಲ್ರಿಗೂ ಬೀರಿ ಮನೆಗೆ ಬರೋದ್ರೊಳಗಡೆ ಕತ್ಲೆ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ವ್ಲಾಗ್.